ಕಲಬುರಗಿಯ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳು ವೇಸ್ಟ್ ಎಂದ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ಧರಣಿಯನ್ನು ನಡೆಸಿದ್ದಾರೆ. ಹಾಗೂ ಸದಸ್ಯರು ಕ್ಷಮೆ ಕೇಳೋವರೆಗೂ ಕೂಡ ನಾವು ಸಾಮಾನ್ಯ ಸಭೆಗೆ ಹಾಜರಾಗೋದಿಲ್ಲ, ಸಾಮಾನ್ಯ ಸಭೆಯನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ದು ಕಂಡುಬಂದಿದೆ. ಕಲಬುರಗಿ ನಗರದಲ್ಲಿ ನಿನ್ನೆ ನಡೆಯುತ್ತಿರುವ ಸಾಮಾನ್ಯ ಸಭೆಯಲ್ಲಿ ಸದಸ್ಯರೊಬ್ಬರು ಮಹಾನಗರ ಪಾಲಿಕೆ ಅಧಿಕಾರಿಗಳು ವೇಸ್ಟ್ ಎಂದು ಹೇಳಿಕೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ಪ್ರಾರಂಭವಾಗುವುದಕ್ಕಿಂತ ಮೊದಲು ಅನೇಕ ಅಧಿಕಾರಿಗಳು ಸಾಮಾನ್ಯ ಸಭೆ ನಡೆಸುವ ಸಭಾಂಗಣದ ಎದುರು ಪ್ರತಿಭಟನೆಯನ್ನು ಮಾಡುವ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಅವರು ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿಕೊಂಡರೂ ಕೂಡ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸದಸ್ಯರು ತಪ್ಪಾಗಿದೆ ಎಂದು ಕ್ಷಮೆ ಕೇಳುವ ತನಕ ನಾವು ಸಾಮಾನ್ಯ ಸಭೆಯಲ್ಲಿ ಹಾಜರಾಗುವುದಿಲ್ಲ ಎಂದು ಖಡಕ್ ಉತ್ತರ ನೀಡಿದರು. ನಂತರ ಮಹಾನಗರ ಪಾಲಿಕೆ ಆಯುಕ್ತರು ಮಾತನಾಡಿ ಅಧಿಕಾರಿಗಳ ಮನವೊಲಿಸುವ ಕೆಲಸವನ್ನು ಮಾಡಿದರು. ನಂತರ ಸಾಮಾನ್ಯ ಸಭೆಯಲ್ಲಿ ಕ್ಷಮೆ ಕೇಳುವುದಾಗಿ ಹೇಳಿಕೆಯನ್ನು ನೀಡಿದ ನಂತರ ಪ್ರತಿಭಟನೆಯನ್ನು ಮೊಟಕುಗೊಳಿಸಲಾಯಿತು. ಬ್ಯೂರೋ ರಿಪೋರ್ಟ್ ಆರ್ಜ ದಡ್ಡೇಡು, ಕನ್ನಡ ನ್ಯೂಸ್, ಕಲಬುರಗಿ. ಅವರು ನಮ್ಮ ಜೊತೆ ನಿಲ್ಲಬೇಕು ಅನ್ನೋಂಥ ಒಂದು ನಮ್ದೆಲ್ಲ ಬೇಡಿಕೆ ತಮ್ಮಲ್ಲಿ. ನಾವೆಲ್ಲರೂ ನಿಮ್ಮ ಜೊತೆ ಮಟ್ಟಿಗಂತೂ ತಾವು ಭಾಳ ನಿಮ್ಮದೇ ಕೆಲಸ ಜಾಸ್ತಿ ಇರ್ತದೆ. ನಾವೇನೋ ಸುಮ್ ಕುಂತಿ ಚೇರ್ ಮೇಲೆ ಕುಂತಿ ಇದು ಮಾಡಿರಿ ಅದು ಮಾಡಿರಿ ಹಿಂಗೆ ಮಾಡ್ರಿ ಅಂತ ಹೇಳ್ತೀವಿ. ತಾವೆಲ್ಲ ಅಲ್ಲಿ ಹೋಗಿ ಏನು ತಾವು ಇಳಿದು ತಾವು ಕೆಲಸ ಮಾಡ್ತೀರಿ. ನಿಮಗೆ ಹಂಗೆ ಮಾತಾಡಬಾರ್ದಿತ್ತು. ನನಗೂ ಅದು ಸರಿ ಅನಿಸಿಲ್ಲ. ಬಟ್ ನೀವು ಒನ್ಸ್ ಒಳಗೆ ಎಲ್ಲರೂ ಬರ್ರಿ, ಬಂದು ಅದ್ರ ಬಗ್ಗೆ ಚರ್ಚೆ ಮಾಡಿ. ತೆಗಿಬೇಕಂತ ತೆಗಿಸ್ತೀವಿ. ಇಲ್ಲಿ ಒಳಗಡೆ ಬಂದು ಎಲ್ಲರೂ ಮಾತಾಡೋಣ. ಹೊರಗೆ ನಿಂತು ಸಂಜೆ ಹಸ್ತಿಲ್ಲ, ಸ್ಟ್ರೈಕ್ ಮಾಡತ್ರ ಹಸ್ತಿಲ್ಲಪ್ಪ. ನಾವೆಲ್ಲರೂ ಒಂದು ಫ್ಯಾಮಿಲಿ ಹೆಂಗಿದ್ದೀವಿ. ಇಲ್ಲಿ ನೋಡ್ರಿ, ತಮಗೆ ಅವಮಾನ ಆದ್ರೆ ನಮಗೆ ಅವಮಾನ ಆದಾಗ, ನಮಗೆ ಅವಮಾನ ಆದ್ರೆ ನಿಮಗೆ ಅವಮಾನ ಆದಾಗ. ಸೊ ಅಲ್ಲಿ ಒಳಗೆ ಒಬ್ಬರು ಮಾಡೋದಂತ ನೀವು ಹೊರಗೆ ನೀವು ಅಷ್ಟು ಜನ ಮಾಡಬೇಡ್ರಿ. ಇದು ಇಲ್ಲ ನೋಡ್ರಿ, ಒಳಗೆ ಒಬ್ಬರು ಅವಮಾನ ಮಾಡ್ಯಾರ ಅಂತ ಹೇಳಿ ನಾನು ನಿಮ್ಮ ಸಪೋರ್ಟಿಗೆ ಇದ್ದೀನಿ ಆಲ್ವೇಸ್. ಯಾವಾಗ ಭೀ ಇದ್ರ ಸಲುವಾಗಿ ನಾನು ಯಾವಾಗ ಭೀ ಯಾರಿಗೂ ಸಪೋರ್ಟ್ ಮಾಡಲ್ಲ. ನಾನು ನಿಮ್ಮ ಪರವಾಗಿ ಇದ್ದೀನಿ. ಒಳಗೆ ಒಬ್ಬರು ಬಂದು ಮಾಡ್ಯಾರ ಅವಮಾನ ಅಂತ ಹೇಳಿ ತಾವು ಹೊರಗೆ ಮಾಡ್ಬೇಡ್ದಂತ ನಾನು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಪೇಪರಲ್ಲಿ ಏನು ಬಂದಿದೆ ಅಥವಾ ಯಾವ ಶಬ್ದದ ಉಪಯೋಗ ಮಾಡಿದ್ದಾರೆ ಅದು ಮಾಡಬಾರ್ದಾಗಿತ್ತು. ಯಾವುದೇ ಕಾರಣಕ್ಕೂ ಈಗ ನಾವು ಒಂದು ಲೆಕ್ಕ ಇಡಬೇಕಾದ್ರೆ ನಮ್ಮ ಹತ್ರ ಅಧಿಕಾರಿಗಳದ್ದು ವ್ಯಾಕೆನ್ಸಿ ಎಷ್ಟು ಇದೆ ಈಗಾಗಲೇ ಪೇಪರಲ್ಲಿನೂ ಬಂದಿತ್ತು. ಎಷ್ಟು ಒತ್ತಡದಲ್ಲಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಬೇಕಾದ್ರೆ ಈಗ ಸದ್ಯಕ್ಕೆ ನಾರ್ತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿದು ಕೆಲಸ ನಡೀತಾ ಇದೆ. ನಿಮಗೆ ಗೊತ್ತಿದೆ ಇಲ್ವಾ ನನಗೆ ಗೊತ್ತಿಲ್ಲ. ಜೊತೆಗೆ ಮ್ಯಾಪಿಂಗ್ ಕೆಲಸ ನಡೀತಾ ಇದೆ. ನಮ್ಮ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸ್, ಜೆಇಗಳು, BLO ಸೂಪರ್ವೈಸರ್ಸ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. SIR ಬರೋಕ್ಕಿಂತ ಮುಂಚೆ ಮ್ಯಾಪಿಂಗ್ ಮಾಡಬೇಕು. ಆ ಕೆಲಸ ನಿರಂತರವಾಗಿ ನಡೀತಾ ಇದೆ. NETC ನಾರ್ತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿದು ಕೆಲಸ ನಡೀತಾ ಇದೆ. ಅಂದರೆ ರೆಗ್ಯುಲರ್ ಎಲೆಕ್ಷನ್ ಇಲ್ಲ ಆದರೂ ಕೂಡ ಎಲೆಕ್ಷನ್ ಕೆಲಸದಲ್ಲಿ ನಾವು ಎಷ್ಟು ಬ್ಯುಸಿ ಇದ್ದೀವಿ ಅಂತ ನಾವು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ನಾವು ಬ್ಯುಸಿ ಇದ್ದೀವಿ ಎಲೆಕ್ಷನ್ ಕೆಲಸದಲ್ಲಿ. ಜೊತೆಗೆ ಬೇರೆ ಬೇರೆ ಗವರ್ಮೆಂಟ್ ಕಡೆಯಿಂದ ಇರ್ಬೋದು ಅಥವಾ ನಮ್ಮ ಕಾರ್ಪೊರೇಷನ್ದು ಇರ್ಬೋದು, ಇಂಪಾರ್ಟೆಂಟ್ ಕೆಲಸಗಳು ಏನಿದೆ ಅದು ನಾವು ಮಾಡ್ತಾನೆ ಇದ್ದೀವಿ. ULMS ಇರ್ಬೋದು, ಹೊಸ ಸಿಸ್ಟಮ್ ಬರ್ತಾ ಇದೆ, ಅದರ ಸಲುವಾಗಿ ನಾವು ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಎಲ್ಲ ಡೇಟಾ ಇರ್ಬೋದು ಅಥವಾ ಕೆಲಸಗಳು ಇರ್ಬೋದು ನಾವು ಮಾಡಬೇಕಾಗತ್ತೆ. ಜೊತೆಗೆ ವ್ಯಾಕೆನ್ಸೀಸ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ವ್ಯಾಕೆನ್ಸೀಸ್ನೂ ಇದೆ. ತಪ್ಪಾಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಸಿಟ್ಟಿಗೆ ಬಂದು ಒಂದೆರಡು ಸಲ ಅವರಿಗೆ ಬೈತಾ ಇರ್ತೀನಿ, ಯಾಕೆ ಈ ರೀತಿ ಕೆಲಸ ಮಾಡ್ತಾಯಿದ್ದೀರಿ ಅಂತ. ಆದರೆ ನೀವೆಲ್ಲರೂ, ನಾನು ಸದಸ್ಯರು ಅಥವಾ ನಾವೆಲ್ಲರೂ ಬಿಫೋರ್ ಆಫೀಸರ್ ಅಥವಾ ಬಿಫೋರ್ ಬೀಯಿಂಗ್ ಕಾರ್ಪೊರೇಟರ್ ನಾವು ಎಲ್ಲರೂ ಮನುಷ್ಯರು ಇದ್ದೀವಿ. ನಾವು ಅದು ಯೋಚನೆ ಮಾಡಿಕೊಂಡು ನಾವು ಶಬ್ದದ ಬಳಕೆ ಮಾಡಬೇಕು.
ಈ ರೀತಿ ಮಾಡಿರೋದು ಸರಿಯಲ್ಲ. ಯಾಕೆಂದರೆ ಇಲ್ಲಿ ಎಲ್ಲರೂ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ಕಲಬುರಗಿ ಸಿಟಿ ಏನಿದೆ ಅಥವಾ ನಮ್ಮ ಕಾರ್ಪೊರೇಷನ್ ಏನಿದೆ ಅದು ಒಂದು ಕುಟುಂಬ ಥರ ಇದೆ. ನಾವು ಎಲ್ಲರೂ ಮೆಂಬರ್ಸ್, ಸದಸ್ಯರಿದ್ದೀವಿ. ನಾವು ಸದಸ್ಯರು, ನಾವು ಏನು ಜಗಳ ಇರುತ್ತೆ ನಾವು ಮನೆ ಒಳಗಡೆ ಸಾಲ್ವ್ ಮಾಡಬೇಕು. ಅದರ ಸಲುವಾಗಿ ನಾವು ಈಗ ಒಳಗಡೆ ಹೋಗಿ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಪೂಜ್ಯ ಮಹಾಪೌರರಿಗೆ ವಿನಂತಿ ಏನಂದರೆ, ಈಗ ನಮ್ಮ ಆಫೀಸರ್ಸ್ ಇರ್ಬೋದು, ಸಿಬ್ಬಂದಿಗಳು ಇರಬಹುದು, ಏನು ಬೇಡಿಕೆ ಇಟ್ಕೊಂಡಿದ್ದಾರೆ ಅದರದ್ದು ತಾವು ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ತಗೊಳ್ಬೇಕು. ಈಗ ಅದರ ಬಗ್ಗೆ ಒಳಗಡೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಸಪೋರ್ಟ್ ಆಗಿ ಇರ್ತೀನಿ. ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಎಲ್ಲರೂ ಒಳಗಡೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. We want justice. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗಾಗಲೇ ನಿನ್ನೆ ನಡೆದಂತಹ ಘಟನೆ ಏನಾಗಿದೆ ಅದು ಎಲ್ಲರಿಗೂ ಮನಸ್ಸಿಗೆ ನೋವಾಗಿದೆ. ಅನ್ನಂಥ ಒಂದು ಮನವರಿಕೆ ಸಂಬಂಧಪಟ್ಟ ಅದೇ ಸಭಾಂಗಣದಲ್ಲಿ ಅವರು ಕ್ಷಮೆ ಕೋರ್ತಾರೆ ಅನ್ನೋ ಒಂದು ಅನಿಸಿಕೆ ವ್ಯಕ್ತಪಡಿಸೋದ್ರಿಂದ ನಾವು ಇಲ್ಲಿ ಸೇರಿದಂತಹ ಒಂದು ಪ್ರತಿಭಟನೆ ಇಲ್ಲಿಗೆ ಕೈಬಿಟ್ಟು ನಾವು ಒಳಗಡೆ ಹೋಗಿ ಕ್ಷಮೆಯನ್ನ ಕೇಳುವವರೆಗೂ ಕೂಡ ಯಾವುದೇ ಕಾರಣಕ್ಕಾಗಿ ಮುಂದಿನ ಹಂತ ಏನು ಜರುಗಬೇಕಿದೆ, ಮುಂದಿನ ಹಂತ ಏನು ಸಾಮಾನ್ಯ ಸಭೆ ನಡಿಬೇಕಿದೆ, ಅಲ್ಲಿವರೆಗೆ ನಾವು ಅದಕ್ಕೆ ಅವಕಾಶ ಕೊಡೋದೇನೆ. ಸರ್, ಈ ಮೇಡಮ್ ಈಗ ಏನಂತಂದ್ರೆ ನಿನ್ನೆ ಯಾವ ರೀತಿಯಲ್ಲಿ ಉಲ್ಲೇಖದೊಳಗ ಅಂದ್ರೆ ಏನು ಅಲ್ಲಿ ರೆಕಾರ್ಡ್ ಆಗಿತ್ತಲ್ಲ ಅದನ್ನೇ ಕ್ಷಮೆ ಕೂಡ ರೆಕಾರ್ಡ್ ಅಲ್ಲಿ ಮಾಡಿಸೋಣ. ಸಭೆಯಲ್ಲಿ ಆಗಿರ್ತಕ್ಕಂಥ ಅವಮಾನವನ್ನು ಯಾವ ರೀತಿ ಒಂದು ರೆಕಾರ್ಡ್ ಆಗಿದೆಯೋ ಅದೇ ರೆಕಾರ್ಡ್ ಅನ್ನ ಕ್ಷಮೆಯೂ ಕೂಡ ರೆಕಾರ್ಡ್ ಮಾಡಬೇಕು. ಅಲ್ಲಿವರೆಗೆ ನಾವು ಯಾವುದೇ ರೀತಿ ಕಲಾಪ ಮುಂದೆ ಹೋಗ್ಲಿಕ್ಕೆ ಬಿಡಬಾರ್ದು. ಅಲ್ಲಿವರೆಗೆ ನಾವು ಯಾವುದೇ ಕಾರಣಕ್ಕೆ ಸಭೆಯನ್ನು ಮುಂದುವರಿಸಿ ಕೊಡಂಗಿಲ್ಲ. ಇದು ಸ್ಪಷ್ಟ ನಮ್ಮೆಲ್ಲರಿಗೆಲ್ಲ. ಒಂದು ವೇಳೆ ಅವ್ರಿಗೆ ಕ್ಷಮೆ ಕೋರದೆ ಹೋದ್ರೆ ಯಾವುದೇ ಕಾರಣಕ್ಕಾಗಿ ನಾವು ಅಲ್ಲಿ ನಿಲ್ಲುವಂಗಿಲ್ಲ. ಯಥಾಸ್ಥಿತಿ ಬಂದು ಇಲ್ಲೇ ನಿಲ್ಲೋಣ, ಆಯ್ತಾ? ಅಲ್ಲ ಸರ್, ಅಲ್ಲಿ ರೆಕಾರ್ಡ್